ಅವನು ಎಲ್ಲಿಂದ ಬಂದಿದ್ದಾನೆ, ಅವನಿಂದ ಯಾರಿದ್ದಾರೆ, ಇದೆಲ್ಲವನ್ನ ಏನು ಯೋಚನೆ ಮಾಡದೆ ಅವರ ಏನು ಈ ಸಿಎಂ ಜೊತೆ ಇದ್ದಾರೆ ಈ ಪ್ರಗತಿಪರರು, ಅವ್ರ ಮಾತು ಕೇಳ್ಕೊಂಡು SIT ರಚನೆ ಮಾಡಿದೆ. ಈಗ SIT ರಚನೆ ಮಾಡಿದ್ದರಿಂದ ಏನ್ ಬಂತು? ಬರೀ ಬುರುಡೆ ಬಂತಷ್ಟೇ. ಬುರುಡೆ ಬಿಟ್ಟು ಇನ್ನೇನು ಬರಲಿಲ್ಲ. ಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ದುಡ್ಡು ಉಳಿತಾ ಇತ್ತು ಮತ್ತು ಇಡೀ ದೇಶದ ರಾಜ್ಯದ ಜನ ಇದರಿಂದ ನೋವನ್ನ ಅನುಭವಿಸಿರುವಂತದನ್ನ ಈಗ ಸಿದ್ದರಾಮಯ್ಯನವರು ವಾಪಸ್ಸು ಆ ಜನಗಳಿಗೆ ಕೊಡಕ್ಕಾಗುತ್ತಾ? ಅವರು ಧರ್ಮಸ್ಥಳದ ಬಗ್ಗೆ ಏನು ಭಕ್ತಿ ಭಾವನೆ ಇತ್ತು ಜನಗಳಲ್ಲಿ, ಆ ಭಕ್ತಿ ಭಾವನೆಗೆ ನೋವನ್ನ ಉಂಟು ಮಾಡಿ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ನೋವನ್ನ ಉಂಟು ಅದನ್ನ ವಾಪಸ್ ತರ್ಕೊಡಕ್ಕೆ ಸಿದ್ದರಾಮಯ್ಯನವ್ರ ಕೈ ಸಾಧ್ಯನಾ? ಒಂದು ಕ್ಷಣ ಯೋಚನೆ ಮಾಡಿ. ಯಾಕಂದ್ರೆ ಪ್ರತಿನಿತ್ಯ ಮುಖ್ಯಮಂತ್ರಿಗೆ ಸಾವಿರಾರು ಈ ತರದ SIT ರಚನೆ ಮಾಡಿ, CBI ಕೊಡಿ, ED ಕೊಡಿ, ಈ ಪತ್ರಗಳು ಬಂದ ದಿನನಿತ್ಯ ಸಾಮಾನ್ಯ. ಅದು ಚುನಾಯಿತ ಪ್ರತಿನಿಧಿಗಳು. ನಾವೆಲ್ಲವನ್ನ SITಗೆ ಕೊಡಕ್ ಹೋದ್ರೆ ಪೊಲೀಸವ್ರಿಗೆ ಏನು ಕೆಲಸನೇ ಇರಲ್ಲ. ಕೊನೆಯಲ್ಲಿ ಏನಾಯ್ತು? ಈ ಸರ್ಕಾರದ ತಪ್ಪು ಅಂತ ಅರ್ಥ ಆಯ್ತು. SIT ಮಾಡಿದ್ದೆ ತಪ್ಪು ಅಂತ. ಒಂದ್ ಸಣ್ಣ ಯಾರಾದ್ರೂ ಒಬ್ಬ ಇನ್ಸ್ಪೆಕ್ಟರ್ ಹೇಳಿ ಇವನ್ ಕಂಪ್ಲೇಂಟ್ ಕೊಟ್ಟವನಲ್ಲ, ಇವನ್ ಪೂರ್ವಾಪರ ಏನಪ್ಪ ಅಂತ ಹೇಳಿದ್ರೆ ಮುಗ್ದೇ ಹೋಗ್ತಾ ಇತ್ತು. ಈ ಅನನ್ಯ ಭಟ್ ವಿಚಾರವಾಗೂ ಕೂಡ ಏನು ಅದು ಬುರುಡೆ ಅಂತ ಈಗ ಒಪ್ಕೊಂಡಾಯ್ತು. ಈ ನಾನು ಪಾತ್ರಧಾರಿ, ದುಡ್ಡಿಸ್ಕೊಂಡು ನಾನು ಕೆಲಸ ಮಾಡಿದೀರಿ. ಎಲ್ಲರೂ ದುಡ್ಡಿಸ್ಕೊಂಡೇ ಕೆಲಸ ಮಾಡಿರೋದು. ಆ ಮುಸ್ಕುದಾರಿನ ಇನ್ನೂ ಮುಸ್ಕಾಕೊಂಡು ಯಾಕೆ ಇಟ್ಕೊಂಡಿದ್ದಾರೆ? ಅವನ ಹೆಂಡತಿನೇ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 3 ಮದುವೆ ಆಗಿದ್ದಾರೆ ಅಂತ ಅವ್ರ ಹೆಂಡತಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಅವನು ಇವಾಗ ಹೇಳಿಕೆಯನ್ನ ಕೊಟ್ಟಿದ್ದಾನೆ, ನಾನು ಬುರುಡೆ ಎಲ್ಲ ಯಾರೋ ತಂದ್ಕೊಟ್ರು ನಾನು ತಗೊಂಡೋಗಿದ್ದು ಅಂತ. ಇದರಿಂದ ಅವನ್ ಮೇನ್ ಕಲ್ಪ್ರಿಟ್ ಸಮೀರ್, ಅವನೇ ಮೇನ್. ಅವನು ಫಸ್ಟ್ ಇದನ್ನೆಲ್ಲ ಸೂತ್ರಧಾರ ಅವನೇ. ಅವನು ಇದನ್ನೆಲ್ಲವನ್ನ ಪ್ಲಾನ್ ಮಾಡ್ತಾನೆ. ಫಸ್ಟ್ ಅವನು ಪ್ಲಾನ್ ಮಾಡ್ತಾನೆ ಇದನ್ನ. ಅವನಿಗೆ ಜೊತೆಗಾರರು ಮಾಡ್ಕಂತಾನೆ ಇವ್ರನ್ನೆಲ್ಲ. ಈ ಟೀಮ್ ಏನಿದೆ, ಈ ಸಮಾಜಘಾತುಗಳ ಟೀಮ್ ಏನಿದೆ, ಪ್ರಗತಿಪರರ ಟೀಮ್ ಏನಿದೆ, ಇದನ್ನ ಸೆಟಪ್ ಮಾಡ್ಕಂತಾನೆ. ಸೆಟಪ್ ಮಾಡಿ ಆಮೇಲೆ ಹುಡುಕ್ತಾನೆ ಈ ಮುಸ್ಕುದಾರಿನ, ಒಬ್ಬನ ಬೇಕಲ್ಲ ಪಾತ್ರಧಾರಿ, ಈ ಡ್ರಾಮಾ ಆಡೋದಕ್ಕೆ ಪಾತ್ರಧಾರಿ, ಅದನ್ನ ಹುಡುಕ್ತಾರೆ. ಆಮೇಲೆ ಅನನ್ಯ ಭಟ್ಟನ್ನು ಹುಡುಕ್ತಾರೆ. ಅವ್ರ ಕಂಪ್ಲೇಂಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಪೊಲೀಸರಿಗೆ ನೀವು ಹಿಂಗೆ ತನಿಖೆ ಮಾಡಬೇಕು, ವಿಧಿವಿಜ್ಞಾನ ತಜ್ಞರು ಬರಬೇಕು, ಕ್ಯಾಮ್ರಾಗಳು ಬರಬೇಕು, ಮತ್ತೆ ಅವ್ರಿಗೆಲ್ಲ ಕಾನೂನಿನ ನೆರವು ಸರ್ಕಾರ ಕೊಡ್ಬೇಕಂತ. ಇವ್ರಿಗೆಲ್ಲ ಆಪಾದನೆ ಮಾಡಿರೋರು ಕಾನೂನು ನೆರವೆಲ್ಲ ಸರ್ಕಾರನೇ ಕೊಡಬೇಕು, ಇವ್ರನ್ನ ಸೇಫ್ಟಿ ಕೊಡಬೇಕು. ಅಂದ್ರೆ ಇಷ್ಟು ದಿನ ನನಗನ್ಸುತ್ತೆ ಒಂದು 25 ದಿನ ಪೊಲೀಸರು ಯಾವುದು ಇಲ್ಲಿ ಈ ಮಂತ್ರಿಗಳಿಗೂ ಇಲ್ಲ, ಇಷ್ಟು ಮುಖ್ಯಮಂತ್ರಿಗೂ ಇಷ್ಟು ಸೆಕ್ಯೂರಿಟಿ ಇಲ್ಲ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಹಿಂದೆ AK-47 ಇಟ್ಕೊಂಡಿರೋದು ನೋಡಿಲ್ಲ. ಇವನಿಂದ AK-47 ಇಟ್ಕೊಂಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನಿಗಿಂತ ಸಿದ್ದರಾಮಯ್ಯನವ್ರಿಗಿಂತ ಹೈ ಸೆಕ್ಯೂರಿಟಿ ಕೊಟ್ರು. ಏನ್ ಕೊಟ್ರು? ಇದು ಧರ್ಮಸ್ಥಳದ ಮಂಜುನಾಥನನ್ನ ಅವಹೇಳನ ಮಾಡಬೇಕು, ಈ ರಾಜ್ಯದ ಜನಗಳನ್ನ ಮತಾಂತರ ಮಾಡಬೇಕು, ಮತಾಂತರದ ಒಂದು ದೊಡ್ಡ ಷಡ್ಯಂತ್ರ. ಇಲ್ಲಾಂದ್ರೆ ಅವನು ಯಾರೋ ಸಮೀರ್ ಸಾಬಿ ಎಲ್ಲಿಂದ ಬರ್ತಾನೆ? ಅವನಿಗೂ ಧರ್ಮಸ್ಥಳಕ್ಕೆ ಏನ್ ಸಂಬಂಧ? ಅವನು ಯಾರು ಇದನ್ನು ಕೇಳಕ್ಕೆ? ಎಲ್ಲಾದ್ರೂ ಹೋಗಿ ಈ ಸಿದ್ದರಾಮಯ್ಯನವರು ಟ್ರೂಪ್ ಇದೆಯಲ್ಲ, ಅವರ ಪ್ರಗತಿಪರರು ಯಾವ್ದಾದ್ರೂ ಈ ತರ ಬೇಕಾದಷ್ಟು ಮಸೀದಿಗಳ ಮೇಲೆ ಕಂಪ್ಲೇಂಟ್ ಬಂದಿದೆ. ಎಲ್ಲಾದ್ರೂ ಒಂದು ಮಸೀದಿ ಹೋಗಿ ಅಗ್ದಿದ್ದಾರೆ ಇವರು. ಬೇಕಾದಷ್ಟು ನೂರಾರು ರೇಪ್ ಮಾಡಿರುವಂತದ್ದು ಕೋರ್ಟ್ಗಳಿಗೂ ಹೋಗಿದೆ. ರೇಪ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಅರ್ಜಿಗಳು ಕೊಟ್ಟಿದ್ದಾರೆ. ಒಂದಕ್ಕೇನಾದ್ರೂ ನೀವು ಈ ತರ ಕ್ರಮ ತೆಗೆದುಕೊಂಡಿದ್ದೀರಾ? ಹಿಂದೂಗಳ ಭಾವನೆಗೆ ಈ ಸರ್ಕಾರ ಸ್ಪಂದನೆ ಮಾಡಲ್ಲ. ಹಿಂದೂಗಳನ್ನ ಟಾರ್ಗೆಟ್ ಮಾಡಬೇಕು. ಆ ಗ್ರೂಪ್ ಅಲ್ಲಿ ಸಿದ್ದರಾಮಯ್ಯನವರು, ಅವರ ಮಂತ್ರಿಮಂಡಲದ ಎಲ್ಲರೂ ಇದ್ದಾರೆ. ಕಾಟಾಚಾರಕ್ಕೆ DK ಶಿವಕುಮಾರ್ ಒಬ್ರು ಮಾತಾಡ್ತಾ ಇದ್ದಾರೆ ಅಷ್ಟೇ. ಅದು ವೋಟ್ ಪಾಲಿಟಿಕ್ಸ್ಗೋಸ್ಕರ. ಅದು ಬಿಟ್ರೆ ಇನ್ನೇನು ಇದರಲ್ಲಿ ಇಲ್ಲ. ನಾನು ಸರ್ಕಾರಕ್ಕೆ ನನ್ನ ಪ್ರಶ್ನೆ, ಇಷ್ಟೆಲ್ಲ
ಅವಾಂತರ ಮಾಡಕ್ಕೆ ನೀವೇ ಕಾರಣ ಅಲ್ಲವೇ? SIT ರಚನೆ ಮಾಡಕ್ ಮುಂಚೆ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗ ಮಾಡಿ ಕಂಪ್ಲೇಂಟ್ ಕೊಟ್ಟನ್ನ ಪೂರ್ವಾಪರ ತಿಳ್ಕೊಂಡಿದ್ರೆ ಅಲ್ಲಿಗೆ ಮುಗಿದೋಗಿರೋದು. ಅದನ್ನೂ ಮಾಡಿಲ್ಲ. ಇವತ್ತು ಇಷ್ಟೊಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ಈ ಕೆಲಸ ಬಿಟ್ಟು, ಅವರ ರೆಗ್ಯುಲರ್ ಕೆಲಸ ಬಿಟ್ಟು ನೀವು ಅಲ್ಲಿಗೆ ಹಾಕಿದ್ರಲ್ಲ, ಅವರ ಸಂಬಳ, ಸಾರಿಗೆ ಇವೆಲ್ಲವನ್ನ ಕೊಡೋರು ಯಾರು? ಇಲ್ಲಿ ಆಗಿರುವಂತ ಖರ್ಚು ಕೋಟ್ಯಾಂತರ ರೂಪಾಯಿ ಕರ್ನಾಟಕದ ಟ್ಯಾಕ್ಸ್ ಪೇಯರ್ಸ್ ಹಣ ಇವತ್ತು ಖರ್ಚಾಗಿದೆಯಲ್ಲ, ಅದನ್ನ ಸರ್ಕಾರ, ಇವರು ಕಾಂಗ್ರೆಸ್ ಪಾರ್ಟಿ ಭರಿಸ್ಕೊಡ್ತದೆ. ಅದನ್ನ ಇಷ್ಟು ಪ್ರಶ್ನೆಗಳನ್ನ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ಅದೇನ ನಾನು ವಿಧಾನಸಭೆಯಲ್ಲಿ ಹೇಳಿದೆ, ಬೆಟ್ಟ ಅಗದು ಇಲಿನೂ ಸಿಕ್ಕಿಲ್ಲ ಇವ್ರಿಗೆ. ಈ ತರ ನನಗೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇಂಥ ಒಂದು ಪ್ರಹಸನ ಸರ್ಕಾರ ಮಾಡದಂತ ತಪ್ಪು ಯಾವತ್ತೂ ಆಗಿರಲಿಲ್ಲ. ಯಾವುದೇ ಸರ್ಕಾರ ಇದ್ರೂ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ. ಇವರು ಇಲ್ಲಿ ಯಾರೋ ಒಬ್ಬ ದಾರಿ ಹೋಗ ಹೇಳಿದಾನೆ ಅಂತ ಹೇಳ್ಬಿಟ್ಟು ಅಂತ ಒಂದು ಸಾವಿರಾರು ವರ್ಷ ಇತಿಹಾಸ ಇರುವಂತ ಧರ್ಮಸ್ಥಳದ ಮೇಲೆ ಇವರೆಲ್ಲ ಆಪಾದನೆ ಮಾಡ್ತಾರೆ, ಅದಕ್ಕೊಂದು SIT ರಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಕಾಂಗ್ರೆಸ್ ಪಾರ್ಟಿ ಮಾಡಿದ ರಾಜ್ಯದ ಜನರ ಮುಂದೆ ಕ್ಷಮಾಪಣೆಯನ್ನ ಕೇಳಬೇಕು. ಅದು ಹೇಳ್ತಾರೆ, ಬಿಜೆಪಿಯವರು ಪ್ರಾರಂಭದಲ್ಲಿ ಏನು ಹೇಳಿಲ್ಲ, ನಾನೇ ಮೈಸೂರಲ್ಲಿ ಮೊದಲ ಪ್ರೆಸ್ ಮೀಟ್ ಮಾಡಿದ್ದೀನಿ. ಈ SIT ತನಿಖೆ ಕೊಟ್ಟ ದಿನನೇ ಮೈಸೂರಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿ, ಇದು ಕುತಂತ್ರ, ಇದರಿಂದ ಕಾಣದ ಕೈಗಳಿದ್ದಾರೆ, ಇದರಿಂದ ಪ್ರಗತಿಪರರಿದ್ದಾರೆ, ಇದು ಮೋಸ, ಇವೆಲ್ಲವನ್ನ ಹೇಳಿದ್ದೀನಿ. ಅದಾದ್ಮೇಲೆ ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಅವನ್ನ ಫಸ್ಟ್ ಯಾರು ಮುಸ್ಕುದಾರಿ ಇದ್ದಾನೋ ಅವನ್ನ ಪೂರ್ವಾಪರವನ್ನ ಚೆಕ್ ಮಾಡಬೇಕು, ಆಮೇಲೆ ತನಿಖೆ ಮಾಡಬೇಕು ಅಂತಾನು ಹೇಳಿದ್ದೀನಿ. ಇಷ್ಟೆಲ್ಲ ನಾವು ಹೋರಾಟ ಮಾಡಿಲ್ಲ ಅಂದ್ರೆ, ಈ ಬಿಜೆಪಿ ಏನಾದ್ರೂ ಬೀದಿಗಿಳಿದು ಹೋರಾಟ ಮಾಡಿಲ್ಲ ಅಂದ್ರೆ 100% ಎಲ್ಲ ಒಂದು ಬುರುಡೇನೋ ಮೂಳೆಗಳನ್ನು ತಗೊಂಬಂದು ಊತ್ಬಿಟ್ಟು ಇದೇ ನಿಜ ಅಂತ ಪ್ರೂವ್ ಮಾಡ್ಬಿಡ್ತಾ ಇದ್ರು. ಯಾವಾಗ ನಾವು ಬೀದಿಗಿಳಿದು ಬಿಜೆಪಿ ಹೋರಾಟ ಮಾಡಿದ್ರು ಅವಾಗ ವಿಧಿ ಇಲ್ಲದೆ ಇವತ್ತು ಕಾಂಗ್ರೆಸ್ ಅವರು ಇದರಲ್ಲೂ ಏನೋ ಒಂದು ಕ್ರೆಡಿಟ್ ತಗೊಬಹುದು, ನಾವು ಹಿಂದೂಗಳು ಪರವಾಗಿದ್ದೀರಿ ಅಂತ ತೋರ್ಸ್ಕೊಳಕ್ ಹೋಗ್ತಾ ಇದ್ರೆ. ಆದರೆ ರಾಜ್ಯದ ಜನತೆಗೆ ಸ್ಪಷ್ಟವಾಗಿ ಗೊತ್ತಿದೆ, ಇವರು ಧರ್ಮಸ್ಥಳಕ್ಕೆ ಕಾಂಗ್ರೆಸ್ ಪಾರ್ಟಿ ಮೋಸ ಮಾಡಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಮಾಸ್ಕ್ ಮ್ಯಾನ್ ಸಹ ಅರೆಸ್ಟ್ ಆಗಿದ್ದಾನೆ ಸರ್. ಅವನು ಹೇಳಿದ್ದಾನೆ, ಕೆಲವೊಂದಿಷ್ಟು ಆಮಿಷಗಳನ್ನು ನನಗೆ ಕೊಟ್ಟಿದ್ರು, ಹಾಗಾಗಿ ನಾನು ಯಾವುದೋ ಒಂದು ಬುರುಡೆ ತಗೊಂಡು ಇಟ್ಟೆ ಅಂತ. ನಾನು ಮಾಧ್ಯಮಕ್ಕೂ ಹೇಳ್ತೀನಿ, ನಾನು ಅಸೆಂಬ್ಲಿಯಲ್ಲಿ ಇದೆಲ್ಲ ಹೇಳಿದೆ. ಅವನಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದರಿಂದ ಅವನು ಬಂದಿದ್ದಾನೆ ಅಂತ ನಾನು ಅವತ್ತೇ ಹೇಳಿದೆ ಅಸೆಂಬ್ಲಿಯಲ್ಲಿ. ನಾನು ಹೇಳ್ತಾ ಇರೋದು 10 ದಿನದ ಹಿಂದೆ, ಅವತ್ತೇ ನಾನು ಅಸೆಂಬ್ಲಿಯಲ್ಲಿ ಹೇಳಿದೆ. ಧರ್ಮಸ್ಥಳ ಚರ್ಚೆ ಆದಾಗೆ ನಾನು ಹೇಳಿದ್ದೀನಿ. ಅವಾಗದು ಸರ್ಕಾರ ಎಚ್ಚರಗೊಳ್ಳಬೇಕಾಯಿತು. ಈಗ ಅವನ್ನ ಬಂಧಿಸಿದ್ದೀರ. ಪಾಪ ನನಗನ್ಸ್ತೈತೆ ಒಂದು ರೀತಿ ಕರುಣೆ. ಇಷ್ಟು ದಿನ ಅವನು ಪಾಪ 20-30 ಜನ ಪೊಲೀಸರು ಅವನಿಗೆ ಸರ್ಪಗಾವಲ್ ತರ ಇದ್ದು ಅವನಿಗೆ ದಿನ ಅನ್ನ, ಬಿರಿಯಾನಿ, ಏನೇನ್ ಬೇಕೋ ಎಲ್ಲ ಕೊಟ್ಕೊಂಡು ಸಾಕೊಂಡಿದ್ರು. ಈಗ ಪಾಪ ಅವನು ಜೈಲಿಗೆ ಕಳಿಸ್ಬಿಟ್ರಲ್ಲ ಇವರೆಲ್ಲ ಸೇರ್ಕೊಂಡು. ನಾನು ಹೇಳಿದೆ ಅವತ್ತು, ಅವನು ನಮಗೆ ಮುಸುಗುದಾರಿ ಇಂಪಾರ್ಟೆಂಟ್ ಅಲ್ಲ, ಮುಸುಗುದಾರಿ ಹಿಂದೆ ಇರುವಂತ ಯಾರು ಷಡ್ಯಂತ್ರದಾರ ಇದ್ದಾರೆ ಅವ್ರು ಇಂಪಾರ್ಟೆಂಟ್. ಅದನ್ನ ತನಿಖೆ ಮಾಡಬೇಕು. ಅದಕ್ಕೋಸ್ಕರ ಈ ರಾಜ್ಯ ಸರ್ಕಾರಕ್ಕೆ ನಾವು ನಿಷ್ಪಕ್ಷವಾದಂತ ತನಿಖೆ ಮಾಡ್ತಾ ಇದ್ದೀರಿ, ನಾವು ಹಿಂದೂಗಳನ್ನ ಅವಹೇಳನ ಮಾಡ್ತಾ ಇಲ್ಲ ಅಂತ ಪ್ರೂವ್ ಮಾಡಬೇಕಾದ್ರೆ ಇದಕ್ಕೊಂದು SIT ರಚನೆ ಮಾಡಿ. ಇವರಿಂದ ಯಾರಿದ್ದಾರೆ ನಿಜವಾಗೂ DK ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ಅವರಿಗೆ ಏನಾದರೂ ಗೌರವ ಇದ್ರೆ ಇದರಿಂದ ಷಡ್ಯಂತ್ರ ಮಾಡಿದವ್ರನ್ನ ಬಯಲಿಗೆಳಿಬೇಕು. ಅದಕ್ಕೆ ಒಂದು SITಯನ್ನ ರಚನೆ ಮಾಡಿ. ಇಲ್ಲ ಇದನ್ನ NIಗೆ ಕೊಟ್ಬಿಡಿ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುಡ್ಡು ಬಂದಿದೆ, ಬೇರೆ ಬೇರೆ ರಾಜ್ಯ ದೇಶಗಳಿಂದ ದುಡ್ಡು ಬಂದಿದೆ ಅಂತೇಳಿ ಈಗಾಗಲೇ ಹಲವಾರು MPಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಅವ್ರು ಕೊಡಕ್ ಮುಂಚೆ ರಾಜ್ಯ ಸರ್ಕಾರನೇ ಕೊಟ್ಬಿಟ್ರೆ ಬೆಸ್ಟ್. ರಾಜ್ಯ ಸರ್ಕಾರನ ಅವಾಗ ನಂಬೋದು ನಾವು, NI ಕೊಟ್ಟಿದಾರಪ್ಪ, ರಾಜ್ಯ ಸರ್ಕಾರ ಪಾತ್ರ ಇಲ್ಲ ಅಂತ. ಕೊಟ್ಟಿಲ್ಲ ಅಂದ್ರೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಪಾತ್ರ ಸ್ಪಷ್ಟವಾಗಿದೆ. ಇದನ್ನ NI ಕೊಡ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಇದರಲ್ಲಿ ಪಾತ್ರ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ಇಡೀ ಪ್ರಕರಣಕ್ಕೆ ತಿರುವು ಕೊಟ್ಟಿದ್ದು
ಸಿದ್ಧಾಂತ ಭಟ್ ಅವರ ಹೇಳಿಕೆ. ಅವ್ರು ಹೇಳ್ತಾರೆ ನಮ್ದು ಆಸ್ತಿ ಬರ್ಬೇಕಾಯ್ತು, ಆಸ್ತಿಗೋಸ್ಕರ ಈ ರೀತಿ ಹೇಳಿಕೆಗಳನ್ನ ಮತ್ತೆ ಇದರಿಂದ ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಇದು ಮಾಡಿದ್ದಾರೆ ಸರ್. ಅದೆಲ್ಲವನ್ನ ನಾನು ನೋಡಿದ್ದೀನಿ, ಮಾಧ್ಯಮದಲ್ಲೂ ನೋಡಿದ್ದೀನಿ. ನನಗಿರುವಂತ ಇನ್ಫಾರ್ಮೇಶನ್ಸ್ ಕೊಡುವಂತ ಇದ್ದಾರೆ ನಮಗೂ. ಈಗಾಗಲೇ ಆ ಮಗು ಕಳೆದೋಗಿದೆ ಅಂತ ಹೇಳಿದಾಗೆ ಪೊಲೀಸರಿಗೆ ಇಷ್ಟೆಲ್ಲ ತನಿಖೆಗಳನ್ನ ಮಾಡ್ತಾರೆ. ಅಲ್ಲೇ ಸ್ಪಷ್ಟವಾಗಿ ಒಂದೇ ದಿನದ ಗೊತ್ತಾಗ್ತಾ ಇತ್ತು. ಚೆಕ್ ಮಾಡಿದ್ರೆ ಒಂದು ದಿನದಲ್ಲಿ 24 ಗಂಟೆಯಲ್ಲಿ ಇದು ಸುಳ್ಳೋ ಸತ್ಯನೋ ಅನ್ನೋದು ಗೊತ್ತಾಗ್ತಾ ಇತ್ತು. ತನಿಖೆನೇ ಮಾಡಕ್ ಹೋಗಿಲ್ಲ. ಒಂದು ರೀತಿ ಪೊಲೀಸರ ಕೈ ಕಟ್ಟಾಕ್ಬಿಟ್ಟಿದ್ರು. ಈ ಸರ್ಕಾರ ನೀವೇನಿದ್ರು ಇದ್ರನ್ನೇ ಮೂಳೆ ಸಿಗ್ತದ ನೋಡಿ, ಬುರುಡೆ ಸಿಗ್ತದ ನೋಡಿ, ಇಷ್ಟು ಬಿಟ್ಟು ಅವ್ರನ್ನ ಬೇರೆ ಕಡೆ ತಿರ್ಗಕ್ಕೆ ಬಿಟ್ಟಿಲ್ಲ ಈ ಕಾಂಗ್ರೆಸ್ ಸರ್ಕಾರ. ಯಾವಾಗ ವಿಧಾನಸಭೆಯಲ್ಲಿ ನಮ್ಮ ಹೋರಾಟ ಜಾಸ್ತಿ ಆಯಿತು, ಪ್ರತಿಭಟನೆ ಜಾಸ್ತಿ ಆಯಿತು, ಮತ್ತೆ ಅಲ್ಲಿ ಏನು ಸಿಗಲಿಲ್ಲ, ಮತ್ತೆ ಒಬ್ಬೊಬ್ಬರೇ ಈಗ ತಪ್ಪನ್ನ ಒಪ್ಕೊಳ್ತಾ ಇದ್ದಾರೆ. ಈಗ ಏನ್ ಮಾಡ್ತೈತೆ ಸರ್ಕಾರ? ಬಂಧಿಸಿದ್ರೆ ಸಾಲದು, ಇದರಿಂದ ಇರುವಂತ ಕುತಂತ್ರವನ್ನ ಬಯಲು ಮಾಡಬೇಕು. ಧರ್ಮಸ್ಥಳಕ್ಕೆ ಅಂಟಿರುವಂತ ಕಳಂಕವನ್ನ ತೆಗೆದುಹಾಕಬೇಕಾದ್ರೆ ಇದಕ್ಕೊಂದು SIT ರಚನೆ ಮಾಡಿ ಮೇನ್ ಸೂತ್ರಧಾರ ಈ ದೇಶದವನ, ಹೊರದೇಶದವನ, ಬೇರೆ ದೇಶದಲ್ಲಿದ್ದಾನ, ಈ ದೇಶದಲ್ಲಿದ್ದಾನ, ಅದು ಪ್ರೂವ್ ಆಗಬೇಕು. ನನಗನ್ಸುತ್ತೆ ನಮ್ಮ ದೇಶದಲ್ಲಿ ಇದ್ದಂಗಿಲ್ಲ ಇವರೆಲ್ಲ, ಬೇರೆ ದೇಶದಲ್ಲಿರ್ತಾರೆ, ಬೇರೆ ದೇಶದಿಂದ ಫಂಡ್ ಕಳಿಸ್ಕೊಡ್ತಾರೆ, ಎಲ್ಲ ಮಾಡಿರ್ತಾರೆ. ಇದೊಂದು ಮತಾಂತರದ ಪಕ್ಕ, ಒಂದು ಲವ್ ಜಿಹಾದ್ ಅಂತ ಹೇಳ್ತಿರಲ್ಲ, ಆ ತರದ ಕೇಸ್ ಇದು. ಲವ್ ಜಿಹಾದ್ ಮಾಡಿ ಹಿಂದೂ ಹೆಣ್ಮಕ್ಕಳನ್ನ ಅಪಹರಣ ಮಾಡಿ ಮದುವೆ ಮಾಡ್ತಾರಲ್ಲ, ಹಂಗೆ ಇದು ಒಂದು ಲವ್ ಜಿಹಾದ್ ರೀತಿಯಾಗಿ ಮತಾಂತರದ ಒಂದು ಜಿಹಾದ್ ಅನ್ನ ಮಾಡ್ತಾ ಇದ್ದಾರೆ. ಮತಾಂತರದ ಜಿಹಾದ್ ಇದು. ಅದಕ್ಕೆ ಇದು ತನಿಖೆ ಆಗಬೇಕು, SIT ರಚನೆ ಆಗಬೇಕು. ಇಲ್ಲಾಂದ್ರೆ NIA ಕೊಟ್ಬಿಡಿ, ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಟ್ಬಿಡಿ. ಅವರು ವಿದೇಶಿ ಕೈವಾಡ ಏನಿದೆ, ಯಾರ್ಯಾರ್ದಿದೆ ಅದನ್ನ ಬಯಲಿಗೆ ತರೋಂಥದಕ್ಕೆ ಅವ್ರ ಹತ್ರ ಟೀಮ್ ಇದೆ, ಅವರು ಮಾಡ್ತಾರೆ. ಈಗಾಗಲೇ ಕಂಪ್ಲೇಂಟ್ ಹೋಗಿದೆ. ರಾಜ್ಯ ಸರ್ಕಾರನೇ ಮುಂದೆ ಬಂದು ಕೊಟ್ಬಿಟ್ರೆ ರಾಜ್ಯ ಸರ್ಕಾರಕ್ಕೆ ಗೌರವ ಬರ್ತದೆ. ಇಲ್ಲ ಅಂದ್ರೆ ರಾಜ್ಯ ಸರ್ಕಾರ ಇವ್ರ ಜೊತೆ ಶಾಮೀಲಾಗಿದ್ದಾರೆ, ಇವ್ರ ಪಾರ್ಟ್ನರ್ ಅಂತ ತಿಳ್ಕೊಂತೀರಿ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಹೊರ ರಾಜ್ಯದ ಸಂಸದರ ಬಗ್ಗೆ ಅಪ್ಲಿಕೇಶನ್ ಮಾಡಿ ನೋಡಿ, ನಾನು ಅದನ್ನೇ ಹೇಳ್ದಲ್ಲ, ಹೊರ ರಾಜ್ಯದ ನಮ್ಮ ಪಕ್ಕದ ರಾಜ್ಯ, ಹೊರ ರಾಜ್ಯನೂ ಅಲ್ಲ, ನಮ್ಮ ಪಕ್ಕದ ರಾಜ್ಯ, ಅಲ್ಲಿ ಇದೇ ಕೆಲಸನೇ ಅವರು. ಹಿಂದೂಗಳಿಗೆ ಬೆಂಕಿ ಹಚ್ಚೋದು, ಹಿಂದೂ ದೇವರನ್ನ ಸುಡೋದು, ಎಕ್ಸ್ಪರ್ಟ್ ಅವರು. ತಮಿಳುನಾಡು ಅವರೆಲ್ಲ ಇದ್ದಾರೆ, ಇದರಲ್ಲಿ ಪಕ್ಕಾ ಇದ್ದಾರೆ. ಯಾರ್ಯಾರು ಹಿಂದೂ ದೇವತೆಗಳನ್ನ, ಫೋಟೋಗಳನ್ನ ಸುಡ್ತಾರೆ ಅವರೆಲ್ಲರದು ಪಾತ್ರ ಇದೆ ಇದರಲ್ಲಿ. ಅದಕ್ಕೆ ದೊಡ್ಡ ಷಡ್ಯಂತ್ರ ಇದು, ಸಣ್ಣ ಷಡ್ಯಂತ್ರ ಅಲ್ಲ, ದೊಡ್ಡ ಷಡ್ಯಂತ್ರ. ತಮಿಳುನಾಡು, ಕೇರಳ ಅಂತೂ ರಿಸೊಲ್ಯೂಷನ್ ಮಾಡಿದ್ದಾರೆ. ಈಗ ಅವ್ರ ಮಖಕ್ಕೆ ಮಂಗಳಾರತಿ ಆಯ್ತಲ್ಲ, ಅವ್ರ ಯೋಗ್ಯತೆಗೆ. ಈಗ ಕೇರಳ ಸರ್ಕಾರ ಮಾಡಿದ್ದು ಮಂಗಳಾರತಿ ಆಯ್ತಲ್ಲ, ಅವ್ರ ಮಖಕ್ಕೆ ಮಂಗಳಾರತಿ ಆಯ್ತಲ್ಲ, ಏನ್ ರೆಸೊಲ್ಯೂಷನ್ ಮಾಡ್ಬಿಟ್ರು. ನಾಚಿಕೆ ಆಗ್ಬೇಕು ಅವ್ರಿಗೆ, ಕೇರಳ ಸರ್ಕಾರಕ್ಕೆ. ನೋಡಿ, ಇಲ್ಲಿ ಹಿಂದೂ ಧರ್ಮವನ್ನ ಅವಹೇಳನ ಮಾಡಿದ್ರೆ ಮತಾಂತರ ಜಾಸ್ತಿ ಆಗ್ತೈತೆ. ಈ ದೇವರು ಸರಿ ಇಲ್ಲ, ಎಲ್ಲ ಮತಾಂತರ ಆಗಿ ಬೇರೆ ಧರ್ಮಕ್ಕೆ ಹೋಗಿ ಅನ್ನೋ ಕುತಂತ್ರ ಅಷ್ಟೇ. ಇಲ್ಲ ಅಂದ್ರೆ ಈ ಸಮೀರ್ ಅನ್ನೋನು ಎಲ್ಲಿಂದ ಬರ್ತಾನೆ? ಆಕಾಶದ ಅವನೇನು ದೊಡ್ಡ ಜ್ಞಾನಿನ, ವಿಜ್ಞಾನಿನ, ಸಮಾಜ ಸುಧಾರಕನ? ಎಲ್ಲ ಏಕಾಏಕಿ ಬಂದ್ಬಿಡ್ತಾನೆ, ಒಂದು ಯೂಟ್ಯೂಬ್ ಓಪನ್ ಮಾಡ್ತಾನೆ, ಬಂದ್ಬಿಡ್ತಾನೆ, ಶುರು ಹಚ್ಕೊಂತಾನೆ ಎಲ್ಲ ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡೋದು. ಅದಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ತಾಳಮೇಳ ಹೊಡ್ಕೊಂಡು ಅವನ ಹಿಂದೆ ತಾಳಮೇಳ ಹೊಡ್ಕೊಂಡು ಬಂದ್ರು. ಈಗ ಮಖಕ್ಕೆ ಮಂಗಳಾರತಿ ಆಯ್ತು ರಾಜ್ಯ ಸರ್ಕಾರಕ್ಕೆ. ಬೇಲ್ ತೆಗೆದುಕೊಳ್ಳೋಣ ಸರ್. ಈಗ ತಿಮಾರೋಡಿ ಬಂಧನ ಆಗಿದ್ದಾರೆ, ವಿಚಾರಣೆ ಕೂಡ ಎದುರಿಸಬೇಕಾಗುತ್ತೆ ಇವತ್ತು. ಮೇನ್ ಅವನು ಸಮೀರೆ ಫಸ್ಟ್ ಅವನ್ನ ಬಂಧಿಸಬೇಕು. ಕೂಡಲೇ ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಅವನು ಅರೆಸ್ಟ್ ಮಾಡಕ್ ಮುಂಚೆನೆ ಹೋಗಿ ಬೇಲ್ ತಗೊಂಡಿದ್ದಾನೆ. ಕೂಡಲೇ ಕೋರ್ಟ್ ಅನ್ನು ಅಪ್ರೋಚ್ ಮಾಡಿ ಇವನು ದೊಡ್ಡ ಕದಿಮ ಇದ್ದಾನೆ, ಇವನೇ ಮೇನ್ ಸೂತ್ರಧಾರ ಅಂತೇಳಿ ಕೋರ್ಟ್ಗೆ ಅಪೀಲ್ ಮಾಡಬೇಕು.
ಅಲ್ಲಿಂದ ಬೇನ್ ಕ್ಯಾನ್ಸಲ್ ಮಾಡಬೇಕು ಇಮಿಡಿಯೇಟ್ 1 ಅಥವಾ 2 ದಿನದಲ್ಲಿ ಅದನ್ನು ಮಾಡಬೇಕು. ಇಲ್ಲ ಅಂತಂದ್ರೆ ಪೊಲೀಸರ ಮೇಲೇನೆ ಡೌಟ್ ಶುರುವಾಗುತ್ತೆ.